ಒಂದು ಕುಕ್ಕರಲ್ಲಿ ಅಲಸಂದೆ ಬೀಜವನ್ನು ಹಾಕಿದೆ. ಅದಾದ ನಂತರ ಆಲೂಗಡ್ಡೆಯನ್ನು ಹಾಕ್ತಿದ್ದೇನೆ. 2 ಸ್ಪೂನಷ್ಟು ಹಳದಿ ಪೌಡರನ್ನು ಹಾಕಿದೆ. ಒಂದು ಸಣ್ಣ ಟೊಮೆಟೊ ಮತ್ತು 2 ಕಪ್ಪಷ್ಟು ನೀರನ್ನು ಹಾಕ್ತಿದ್ದೇನೆ. ಈಗ ಕುಕ್ಕರನ್ನು ಮುಚ್ಚಿ ಆದ ನಂತರ 3 ವಿಸಿಲನ್ನು ತಗೊಳ್ತೇನೆ. ಆಗ ಒಳ್ಳೆ ಅದು ಬೇಯ್ತದೆ. ಸ್ವಲ್ಪ ಹೊತ್ತಾದ ನಂತರ ನೋಡಿ ಎಷ್ಟು ಒಳ್ಳೆ ಬೇಯ್ದಿದೆ. ಗ್ರೇವಿ ಮಾಡಲಿಕ್ಕೆ ಎಷ್ಟೆಲ್ಲ ಬೇಕು: 8 ಬ್ಯಾಡಗಿ ಮೆಣಸು, 1 ಈರುಳ್ಳಿ, 1 ಸ್ಪೂನ್ ಜೀರಾ, 2 ಸ್ಪೂನ್ ಕೊರಿಯಂಡರ್, ಸ್ವಲ್ಪ ಮೆಂತೆ ಮತ್ತು ಓಮ, ಅರ್ಧ ಸ್ಪೂನ್ ಕರಿಮೆಣಸು, 1 ಸಣ್ಣ ಹುಳಿ ಮತ್ತು 1 ಸ್ಪೂನು ಅಕ್ಕಿ. ಈಗ ಮಿಕ್ಸಿ ಜಾರಿನೊಳಗೆ ಇಷ್ಟೆಲ್ಲ ಐಟಮನ್ನು ತಗೊಂಡಿದ್ದನ್ನೆಲ್ಲ ಹಾಕುತ್ತಿದ್ದೇನೆ. 1 ಕಪ್ಪಲ್ಲಿ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ, ಅದನ್ನು ಸಹ ಜಾರಿನೊಳಗೆ ಹಾಕುತ್ತಿದ್ದೇನೆ. ಮತ್ತು 2 ಕಪ್ಪಷ್ಟು ನೀರನ್ನು ಹಾಕುತ್ತಿದ್ದೇನೆ ಮತ್ತು ಒಳ್ಳೆ ಮಾಡಿ ಗ್ರೈಂಡ್ ಮಾಡ್ತೇನೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದೆ. ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಮತ್ತು ಸಾಸಿವೆ ಹಾಕಿದೆ. ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿದೆ. ಒಳ್ಳೆ ಫ್ರೈ ಆದ ನಂತರ ನಾನೀಗ ಮಸಾಲವನ್ನು ಹಾಕುತ್ತಿದ್ದೇನೆ. 2 ಕಪ್ಪಷ್ಟು ನಾನು ನೀರನ್ನು ಹಾಕುತ್ತಿದ್ದೇನೆ. ಈಗ ನಾನು ಬೇಯಿಸಿದ ಆಲೂಗಡ್ಡೆ ಮತ್ತು ಅಲಸಂದೆ ಬೀಜವನ್ನು ಹಾಕುತ್ತಿದ್ದೇನೆ. ಇದನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ನಾನು 2 ಸ್ಪೂನಷ್ಟು ಉಪ್ಪನ್ನು ಹಾಕುತ್ತೇನೆ, ಎಷ್ಟು ಬೇಕಷ್ಟು. ನಾನೀಗ ಟೊಮೆಟೊ ಮತ್ತು ಮೆಣಸನ್ನು ಹಾಕಿದೆ. ಈಗ ಪಾತ್ರೆಗೆ ಮುಚ್ಚಳವನ್ನು ಹಾಕಿ 2 ನಿಮಿಷ ಒಳ್ಳೆ ಮಾಡಿ ಬೇಯಿಸಿ ನಂತರ ನಾನು ಕೊತ್ತಂಬರಿಯನ್ನು ಹಾಕುತ್ತೇನೆ. ಈಗ ನೋಡಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.